ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದರ್ಶನ್ ಕೇಸ್ನಲ್ಲಿ ಇವತ್ತು ಮಾಫಿ ಸಾಕ್ಷಿ ಅಂತ ಒಂದೆರಡು ಜನ ಅಪರಾಧಿಗಳು ಒಪ್ಕೊಳ್ಳಿಕ್ಕೆ ತಯಾರಿದ್ದಾರೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ಈ ಕೇಸು ಇದೊಂದು ಹೈ ಪ್ರೊಫೈಲ್ ಕೇಸ್ ಇದೆ. ಹಾಗೆಯೇ ಹಲವಾರು ಜನ ಇದನ್ನು ಮಾಧ್ಯಮದವರು ಸಹ ಇದನ್ನು ತೋರಿಸ್ತಾನೇ ಇದ್ದಾರೆ. ಇವತ್ತು ಕರ್ನಾಟಕದ ಜನ ಎಲ್ಲ, ಇಡೀ ದೇಶದಲ್ಲಿ ಎಲ್ಲರೂ ಸಹ ಬಹಳ ಕುತೂಹಲದಿಂದ ಈ ಕೇಸ್ ಮುಂದೇನಾಗುತ್ತೆ ಅಂತ ಹೇಳುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಕೆಲವೊಂದು ಅಪರಾಧಿಗಳು ನಾವು ಸ್ವತಃ ಬಂದು ಅಲ್ಲಿ ನಿಜವಾಗ್ಲೂ ಏನೇನು ನಡೀತು ಅದನ್ನು ನಾವು ಇವರು ನ್ಯಾಯಾಧೀಶರ ಮುಂದೆ ಪುನಃ ಹೇಳಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತೇಳಿ, ಅದಕ್ಕೆ ಮಾಫಿ ಸಾಕ್ಷಿಗೆ ನನ್ನನ್ನು ಇದು ಮಾಡಿ ಅಂತ ಹೇಳೋ ಅಪ್ಲಿಕೇಶನ್ ಆಗಿದೆ. ಇವತ್ತು ಪ್ರಾಸಿಕ್ಯೂಷನ್ ಅವರು ಅದನ್ನು ಒಪ್ಕೊಂಡಿದ್ದಾರೆ, ಹಾಗೆಯೇ ಕೋರ್ಟು ಅಲೋ ಮಾಡಿದೆ. ಆದರೆ ಅಕ್ಯೂಸ್ಡ್ ಯಾರು A1, A2, A3, A4 ಇದ್ದಾರಲ್ಲ, ಅವರು ವಕೀಲರು ಕೂಡ ಅದನ್ನ ಅಪೋಸ್ ಮಾಡ್ತಾರೆ, ಇಲ್ಲಿ ಅವರು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಆದರೆ ಯಾರು ಅಪರಾಧಿ ಇದ್ದಾನೆ ಅವನಿಗೊಂದು ಮನಪರಿವರ್ತನೆ ಆಗಿದೆ, ನಾನು ಮಾಡಿದ ತಪ್ಪು. ಅಂದ್ರೆ ನೀವು ಹೇಳೋದು ಇಲ್ಲಿ ರಾಜಕೀಯ ಒತ್ತಡ ಆಗಲಿ ಅಥವಾ ಬೇರೆ ಆ್ಯಂಗಲ್ ಒತ್ತಡ ಅಂತ ಹೇಳೋಕೆ ಬರಲ್ವಾ? ಅಲ್ಲ, ಇವತ್ತಿನ ದಿನಗಳಲ್ಲಿ ನೀವು ಅದು ಸ್ಪೆಷಲಿ ಆ ಕೇಸಿನಲ್ಲಿ ನೋಡಲಿಕ್ಕೆ ಹೋದರೆ ಇವತ್ತು ಹಲವಾರು ಜನ ಹೋಗಿ ಅಲ್ಲಿ ಜೈಲಿಗೆ ಭೇಟಿ ಆಗ್ತಾ ಇದ್ದಾರೆ. ತಾವು ಇದನ್ನು ತೆಗೆದು ನೋಡಿದ್ರೆ ವಿಸಿಟರ್ಸ್ ಬುಕ್ಕಲ್ಲಿ ಹೋಗ್ಬಿಡ್ತದೆ ಇವ್ರನ್ನ ಯಾರ್ಯಾರು ಬಂದು ಭೇಟಿ ಆಗ್ತಿದ್ದಾರೆ, ಯಾವ್ಯಾವ ಥರ ಅಲ್ಲಿ ಮಾತುಕತೆ ಮಾಡ್ತಾರೆ. ನೀನು ಆರಾಮಾಗಿ ಹೊರಗಡೆ ಬರ್ಬೋದು, ಏನು ವರಿ ಮಾಡಬೇಡ, ರಾಜಕೀಯವಾಗಿ ನಾವು ನಿನ್ನನ್ನು ನೋಡ್ಕೊಳ್ತೀವಿ, ಈ ಥರದ್ದು ಸಹ ನಡೀತಾ ಇದೆ ಅಂತ ಹೇಳುವಂಥದ್ದು ಒಂದು ಪರಿಭ್ರಮಣೆ ಎಲ್ಲರಿಗೂ ಇದರಲ್ಲೂ ಬರ್ತಾ ಇದೆ. ಇವತ್ತು ಏನು ಮಾಫಿ ಸಾಕ್ಷಿಯಾಗಿ ಅವನು ಹೇಳಿದ ಅಂತೇಳಿದರೆ, ಬೇರೆಯವ್ರಿಗೆ ಆಗುವಂತಹ ಒಂದು ಏನು ಇದಿದೆ, ಏನು ನಾಳೆ ಶಿಕ್ಷೆ ಆಗುತ್ತೆ, ಆ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ ಹೊರತು ಶಿಕ್ಷೆ ಏನು ಕಡಿಮೆ ಆಗೋದಿಲ್ಲ. ಆದರೆ ಇದ್ದಿದ್ರಲ್ಲಿ ಪರವಾಗಿಲ್ವೇ, 10 ವರ್ಷ ಜೈಲಾಗೋದನ್ನು 3 ವರ್ಷಕ್ಕೆ ನಾನು ಇಟ್ಕೊಂಡ್ರೆ ಇನ್ನೊಂದು ಆರಾಮಾಗಿ ನಾನು ಹೊರಗಡೆ ಬರ್ತೀನಿ. ಆಮೇಲೆ ಒಬ್ಬೊಬ್ಬ ಬಂದಂಥ ಅಪರಾಧಿಯ ಬಗ್ಗೆನೂ ಸಹ ನಾವು ಯೋಚನೆ ಮಾಡಬೇಕು. ಅವನು ಅತ್ಯಂತ ಬಡತನದಲ್ಲಿ ಬಂದಿರ್ತಾನೆ, ಯಾವುದೋ ಒಂದು ಅಭಿಮಾನದಲ್ಲಿ ದರ್ಶನ್ ಅಭಿಮಾನಿ ಅಂತ ಬಂದು ಏನೋ ಮಾಡ್ಲಿಕ್ಕೆ ಬಂದಾಗ ಸಿಕ್ಕಾಕ್ಕೊಂಡಿರ್ತಾರೆ. ಇಡೀ ಅವನ ಫ್ಯಾಮಿಲಿಯಲ್ಲಿ ಹೊಡೆತಕ್ಕೆ ಇದಾಗಿರುತ್ತೆ. ಒಬ್ಬ ಆಟೋ ಡ್ರೈವರು, ಅವನ ಜೀವನ ಹೋಯಿತು. ಒಬ್ಬ ಇವನು ಯಾರು ಕಾರ್ ಡ್ರೈವರು, ಅವನ ಜೀವನ ಹೊರಟೋಯ್ತು. ಹಾಗೆಯೇ ಸಣ್ಣ ಪುಟ್ಟ ಜೀವನ ಮಾಡೋಂಥವ್ರು, ಈ ದೊಡ್ಡ ದೊಡ್ಡ ಸ್ಟಾರ್ಗಳು, ಕೋಟಿ ವೀರರುಗಳ ಮುಂದೆ ನಾನೊಬ್ಬ ಅಭಿಮಾನಿ ಅಂತ ಹೇಳ್ಕೊಂಡೋದಕ್ಕೂ ಭಾಳ ಅದೊಂಥರ ದುರಭಿಮಾನ. ಒಂದು ರೀತಿಯಲ್ಲಿ ಹೇಳುವ ಅಭಿಮಾನಿಗಳು ದುರಭಿಮಾನಿಗಳಾಗಿದ್ದಕ್ಕೆ ಇವತ್ತು ಆ ಥರದ ಇದರಲ್ಲಿ ಸಂಕಟದಲ್ಲಿದ್ದಾರೆ. ಈಗ ಮಾಫಿ ಸಾಕ್ಷಿ ದರ್ಶನ್ಗೆ ಕಂಟಕ ಆಗ್ಬೋದಾ ಸರ್ ನಿಮ್ಮ ಪ್ರಕಾರ? 100%. ಯಾಕೆಂದರೆ ಈ ಮಾಫಿ ಸಾಕ್ಷಿ ತಾನೂ ಅದರಲ್ಲಿ ಅಕೃತ್ಯದಲ್ಲಿ ಒಬ್ಬೊಬ್ಬಾಗಿ ನಾನೇನು ಮಾಡಿದೆ ಅಂತ ಅದನ್ನ ಹೇಳ್ಬೋದಲ್ಲ ಅವನು. ನಾನು ಹೌದು ಸರ್ ನಾನೇ ಅಲ್ಲಿದ್ದೆ, ನಾನೊಂದು 2 ಏಟು ಹೊಡೆದೆ, ಆಮೇಲೆ ಇವ್ರು 4-5 ಏಟು ಹೊಡೆದ್ರು, ಇವರು ಒದ್ದಿದ್ದು ನಾನು ನೋಡಿದೆ, ನಾನು ಬೇಡ ತುಂಬ ಹೊಡಿಬೇಡಿ ಅಂತ ಹೇಳಿದೆ. ಇವತ್ತೆಲ್ಲ ಬರ್ತಾಯಿದೆ ಹೊರಗಡೆಗೆ. ಅದರಿಂದ ಇಟ್ ಈಸ್ ಗೋಸ್ ಅಗೇನೆಸ್ಟ್ ದ ಇವರು. ಅದರಿಂದ 100% ಒಂದು ರೀತಿಯಲ್ಲಿ ಅದು ಪ್ರಾಸಿಕ್ಯೂಷನ್ಗೆ ಬಲವನ್ನು ಕೊಟ್ಟಂಗೆ ಆಗುತ್ತೆ. ಅದರಿಂದ ಅವ್ರಿಗೆ ಮಾಫಿ ಸಾಕ್ಷಿಯನ್ನು ಉಪಯೋಗಿಸ್ಕೊಳ್ಳೋದು ಪ್ರಾಸಿಕ್ಯೂಷನ್ಗೆ ಒಂದು ಹೊಸ ಅಸ್ತ್ರ ಅಂತ ನಾನು ಹೇಳಬಲ್ಲೆ.